ಕೆರೆಯ ರಾಜ್ಯ ಕಾಲುವೆ ಸೇರ್ತಾ ಇದೆ ರಾಶಿ ರಾಶಿ ಕೋಳಿ ತ್ಯಾಜ್ಯ. ಕಸ ಕುಳಿತು ದುರ್ನಾತ ಬೀರ್ತಾ ಇದ್ರು ಕ್ಯಾರೆ ಎನ್ನದ ಅಧಿಕಾರಿಗಳು. ಕೆರೆಯ ದಂಡೆ ಮೇಲೆ ರಾಶಿ ರಾಶಿ ಕೋಳಿ ತ್ಯಾಜ್ಯ, ಮದ್ಯದ ಬಾಟಲ್ಗಳು, ಮೆಡಿಕಲ್ ವೇಸ್ಟ್ಗಳು, ಕಸದ ರಾಶಿಗೆ ಮುಗಿದು ಬಿದ್ದ ಬೀದಿ ನಾಯಿಗಳ ಹಿಂಡು. ಕಸ ಕೊಳೆತು ದುರ್ನಾತದಿಂದಾಗಿ ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ. ಇವೆಲ್ಲ ಕೊರಟಗೆರೆ ತಾಲೂಕು ಕೋಳಾಳ ಹೋಬಳಿಯ ಇರಕಸಂದ್ರ ಕಾಲೋನಿಯ ಕೆರೆಯ ಬಲದಂಡೆಯ ರಾಜ್ಯ ಕಾಲುವೆಯ ದೃಶ್ಯಗಳು. ಹೌದು, ಕೊರಟಗೆರೆ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಇರಕಸಂದ್ರ ಕಾಲೋನಿಯಲ್ಲಿ 8ಕ್ಕೂ ಹೆಚ್ಚು ಕೋಳಿ ಅಂಗಡಿಗಳು, 2 ಮೆಡಿಕಲ್ ಶಾಪ್ಗಳು ಹಾಗೂ 2 ಮದ್ಯದ ಅಂಗಡಿಗಳಿವೆ. ಈ ಅಂಗಡಿಗಳಿಂದ ನಿನ್ನೆ ರಾತ್ರಿ ವೇಳೆ ಇರಕಸಂದ್ರ ಕಾಲೋನಿಯ ಕೆರೆಯ ಬಲದಂಡೆಯ ರಾಜ್ಯ ಕಾಲುವೆ ಕೊಳೆತ ಕಸ, ಸತ್ತ ಕೋಳಿಗಳು, ಮೆಡಿಕಲ್ ಅಂಗಡಿಯಿಂದ ಸಿರಿಂಜ್, ಟ್ಯಾಬ್ಲೆಟ್, ಮದ್ಯದ ಬಾಟಲ್ಗಳನ್ನು ಸುರಿದು ಹೋಗ್ತಾ ಇದ್ದು ಪರಿಸರವನ್ನ ಹಾಳು ಮಾಡ್ತಾ ಇದೆ. ಇನ್ನು ರಾಜ್ಯ ಕಾಲುವೆ ಸುರಿಯುವ ಕೋಳಿ ತ್ಯಾಜ್ಯ ಮತ್ತು ಮೆಡಿಕಲ್ ವೇಸ್ಟ್ ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ದುರ್ವಾಸನೆ ಬೀರ್ತಾ ಇರುವ ಕೋಳಿ ಮಾಂಸ ತಿನ್ನಲು ನಾಯಿಗಳ ಹಿಂಡು ಬರ್ತಾ ಇವೆ. ನಾಯಿಗಳನ್ನ ಬೇಟೆಯಾಡಲು ಚಿರತೆಗಳು ಗ್ರಾಮದೊಳಗೆ ನುಗ್ತಾ ಇವೆ. ಒಂದ್ ಕಡೆ ಪರಿಸರವು ಹಾಳಾಗ್ತಾ ಇದೆ, ಅಲ್ಲದೆ ಚಿರತೆ ಕಾಟವು ಶುರುವಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಶಿ ರಾಶಿ ಕಸದ ತ್ಯಾಜ್ಯದಿಂದಾಗಿ ಸ್ಥಳೀಯರಲ್ಲಿ ಅನಾರೋಗ್ಯ ಭೀತಿ ಹೆಚ್ಚಾಗಿದೆ. ಏನಾಗ್ತದೆ, ಕಳೆದ 1-1.5 ವರ್ಷಗಳಿಗಿಂತ ಈ ಕೋಳಿ ಅಂಗಡಿಗಳದು, ಈ ಮಾಂಸದ ಅಂಗಡಿಗಳದು ಮತ್ತು ಈ ಮೆಡಿಕಲ್ ವೇಸ್ಟು ಅದು ಇದು ತಂದು ಇಲ್ಲಿ ಡಂಪ್ ಮಾಡ್ತಿದ್ದಾರೆ. ಇಲ್ಲಿಂದ ನಮ್ಮ ಮನೆ ಇಲ್ಲೇ ಕಾಣ್ತಿದೆ ನೋಡಿ, ಹತ್ತಿರದಲ್ಲೇ ಮನೆ. ಇಲ್ಲಿ ನಮ್ಮ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳುಗಳು ಮತ್ತು ಮನೆಯವರು ಕೂಡ ಪ್ರೆಗ್ನೆಂಟ್ ಇದ್ದಾರೆ. ಈ ಭಾಗದಲ್ಲಿ ಏನಾಗ್ತಿದೆ, ನಾವು ಸುಮಾರು ಸತಿ ಕಳೆದ 1 ವರ್ಷಗಳಿಗಿಂತ ಮನೆಯವ್ರಿಗೆ ಏನು ಈ ಗ್ರಾಮ ಪಂಚಾಯತಿಯವ್ರಿಗೆ ಮನವಿ ಕೊಡ್ತಿದ್ದೀವಿ. ಗ್ರಾಮ ಪಂಚಾಯತಿಯವ್ರಿಗೆ ಮತ್ತು ಸಣ್ಣ ನೀರಾವರಿ ಇಲಾಖೆಗೆ ಬರ್ತದೆ ಕ್ಯಾನಲ್ಲು, ಅವ್ರಿಗೂ ಕೂಡ ಮನವಿ ಕೊಡ್ತಾ ಇದ್ದೀವಿ. ಸುಮಾರು ಒಂದು 8-10 ಸತಿ ಮನವಿ ಕೊಟ್ಟಿದ್ದೀವಿ. ಗ್ರಾಮ ಸಭೆಯಲ್ಲಿ ಹೇಳಿದ್ದೀವಿ, ವಾರ್ಡ್ ಸಭೆಯಲ್ಲಿ ಹೇಳಿದ್ದೀವಿ. ಈ ಏನು ಕೋಳಿ ಕಸ, ಕೋಳಿಗಳು, ಸತ್ತು ಕೋಳಿಗಳದು ಅಥವಾ ಇನ್ನೇನೇನೋ ಸತ್ತಿರೋ ಪ್ರಾಣಿಗಳದು ತಂದು ಸುರಿತಿದ್ದಾರೆ. ಇಲ್ಲಿ ತಂದು ಸುರಿತಿರೋದ್ರಿಂದ ಏನಾಗ್ತದೆ, ಇಲ್ಲಿ ಸುತ್ತಮುತ್ತಲೇ ಇರ್ತಕ್ಕಂಥ ನಾಯಿಗಳು ಮತ್ತು ಬೇರೆ ಬೇರೆ ಪ್ರಾಣಿಗಳು, ಹದ್ದುಗಳು, ಬೇರೆ ಬೇರೆ ಪಕ್ಷಿಗಳು, ಆಮೇಲೆ ರಾತ್ರಿ ಹೊತ್ತು ಈ ನಾಯಿಗಳಲ್ಲಿ ಬಂದು ಕಿತ್ತಾಕ್ತಿರೋದ್ರಿಂದ ಏನಾಗ್ತದೆ, ಮೊನ್ನೆನೇ ಒಂದು 3 ದಿನದ ಮುಂಚೆ ನಾವು ಈಚೆ ಇದ್ದೆ. ಈ ನಾಯಿಗಳು ಇಲ್ಲಿ ಕೀಳಕ್ಕೆ ಬರೋಕ್ಕೋಸ್ಕರ, ನಾಯಿಗಳಿಗೆ ಬೇಟೆ ಆಡೋಕ್ಕೋಸ್ಕರ ಈ ಭಾಗದಲ್ಲಿ ಸ್ವಲ್ಪ ಚಿರತೆಗಳಿದೆ ಸರ್. ಆ ಚಿರತೆಗಳು ಜಾಸ್ತಿ ರಾತ್ರಿ ಹೊತ್ತು ನಮ್ಮಲ್ಲಿ ಇಲ್ಲಿ ಚಿರತೆಗಳನ್ನು ತುಂಬ ಕಾಣಿಸ್ಕೊಳ್ತವೆ. ಸೊ ಹಂಗಾಗಿ ನಾವು ಇಲ್ಲಿ ಒಂಟಿ ಮನೆಗಳಿರೋದ್ರಿಂದ, ತೋಟದ ಮನೆಗಳಿರೋದ್ರಿಂದ, ಅದರಲ್ಲೂ ನಾವು ಯಾರು ಎಲ್ಲ ವರ್ಕಿಂಗ್ ಇರ್ತೀವಿ, ನಾವು ಹೊರಗಡೆ ಹೋಗಿರ್ತೀವಿ. ರಾತ್ರಿ ಹೊತ್ತು ಯಾರು ಈಚೆಗೆ ಬರೋಕ್ಕಾಗ್ದಿರ ಅಂತ ಪರಿಸ್ಥಿತಿ ಇಲ್ಲಿದೆ ಸರ್. ನಿಯರೆಸ್ಟ್ ಇರೋದು ಒಂದೇ ಇಲ್ಲಿರೋದು, ಈ ವಯಸ್ಸು ಒಂದೇ ಇರೋದು, 2 ವಯಸ್ಸು ಅಂತ ಹೇಳೋದು ಅದೊಂದೇ ಹತ್ರ ಇರೋದು. ಯಾಕೆಂದರೆ ಇನ್ನೊಂದಿದೆ, ಅದು ಆ ಕಡೆ ಇದೆ, ಅವ್ರು ಇಲ್ಲಿಗೆ ಬರೋಕ್ಕೆ ಚಾನ್ಸಸ್ ಇಲ್ಲ. ಬಟ್ ಇರೋದು ಇವರು ಒಂದೇ ವಯಸ್ಸು. ಇವ್ರು ತಂದು ರಾತ್ರಿ ಹೊತ್ತಾಗ ಬಂದು ಸುರಿಯೋದು ಸರ್. ಕೋಳಿ ಅಂಗಡಿ ಇವ್ರೆ ಅಂತ ಇದೆ ಸರ್. ಈಗ ನಮ್ಮ ಕಾಲೋನಿಯಲ್ಲಿ ಒಂದು 7-8 ಅಂಗಡಿ ಇದೆ. ಈಗ ಈ ರೋಡಲ್ಲಿ ಅಂತಂದ್ರೆ ಒಂದು 3 ಅಂಗಡಿ ಇದೆ. ಮತ್ತೆ ಆ ಕಡೆ ಇರೋರು ಅವ್ರು ಎಲ್ಲ ಹೋಗ್ತಾರೆ. ಯಾಕಂದ್ರೆ ನಾವು ಘನತ್ಯಾಜ್ಯ ಘಟಕದ ವಿಲೇವಾರಿಗೆ ವಾಹನ ಇದೆ. ಬಟ್ ಹೆಚ್ಚು ಕಮ್ಮಿ ನಾವು ನೋಡಿದಾಗ ಈ ತಿಂಗಳಲ್ಲಿ 1 ದಿವಸನೂ ಯಾವುದೇ ಅನೌನ್ಸ್ಮೆಂಟ್ ಆಗಲಿ ನಮ್ಮ ಮನೆ ಬಾಗಿಲಿಗಾಗಲಿ ಬಂದಿಲ್ಲ. ಆದರೂ ಹೇಳ್ತಾ ಇದ್ದೀನಿ, ಈ ಘನತ್ಯಾಜ್ಯದ ವಾಹನಕ್ಕೆ ಯಾರು ಬರ್ತಿದ್ದಾರೆ, ಯಾರು ವಾಹನ ಇವರು ಏನು 1 ದಿವಸನೂ ಹೇಳಲ್ಲ. ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಸ ವಿಲೇವಾರಿ ವಾಹನವೂ ಕೂಡ ಇಲ್ಲ. ಇರಕಸಂದ್ರ ಕಾಲೋನಿ ಮತ್ತು ನೀಲಗೊಂಡನಹಳ್ಳಿ ಗ್ರಾಮದಲ್ಲಿ ಸ್ವಚ್ಛತೆ ಎಂಬುದು ಮರೀಚಿಕೆ ಆಗಿದ್ರೂ ಕೂಡ ಗ್ರಾಮ ಪಂಚಾಯಿತಿ ಪಿಡಿಒ, ಅಧ್ಯಕ್ಷರು ಸೇರಿದಂತೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಸ್ವಚ್ಛತೆ ಬಗ್ಗೆ ಪ್ರಶ್ನಿಸಿದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಉಡಾಫೆ ಉತ್ತರ ಕೊಡ್ತಾರೆ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು ಸತಿ ನಾವು ಹೇಳ್ತೀವಿ, ಯಾರು ತಲೆ ಕೆಡಿಸ್ಕೊಳ್ತಾರೆ. ಏನು ಹೇಳ್ತಾರೆ ಅಧಿಕಾರಿಗಳು? ಹೇಳ್ತಾರೆ ಸರ್, ಅಧಿಕಾರಿಗಳು ಕೇಳಿದ್ರೆ ಯಾರು ನೋಡಿ ಸರ್, ಸುಮಾರು ಒಂದು 10-12 ಸತಿ ನಾವು ಮನವಿ ಕೊಟ್ಟಿದ್ದೀವಿ ಇದೇ ವಿಚಾರವಾಗಿ. ನಮ್ಮ ತಾಯಿ ಆಗಲಿ ಇನ್ನೊಬ್ಬರಾಗಲಿ ಹೋಗಿ ಮನವಿ ಕೊಟ್ಟರೆ ಅವರು ನಗ್ತಾ, ಬಿಡ್ರಿ ಇದೇನು ಎಲ್ಲ ಆಗ್ತಾರೆ, ತಲೆ ಯಾಕೆ ಕೆಡಿಸ್ಕೊಳ್ತೀರಾ, ನೋಡ್ತೀವಿ, ಹೇಳ್ತೀವಿ, ಮಾಡ್ತೀವಿ ಅಂತ ಸುಮಾರು ಸತಿ. ಲಾಸ್ಟ್ ಟೈಮ್ ಒಂದ್ಸತಿ ನಾನು ರೆಡ್ ಹ್ಯಾಂಡಾಗಿ ಇಟ್ಕೊಟ್ಟಿದ್ರು ಅವರೇನೆ. ಅವ್ರು ಒಂದೊಂದ್ಸತಿ ಮಾತಾಡಿಸಿ ಅವ್ರು ರೆಡ್ ಹ್ಯಾಂಡಾಗಿ ಇಟ್ಕೊಟ್ರು ಏನು ಇದು ಮಾಡಲಿಲ್ಲ, ಇಂಥವ್ರೆ ಅಂತ ಅಂದ್ರು. ಈ PDOಗೆ ಒಂದು ಲೆಟ್ರು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಇವತ್ತವರೆಗೂ ಏನೂ ರಿಪ್ಲೈ ಇಲ್ಲ. ಕೇಳಿದ್ರೆ ಹೋಗಿ ಅಂತ ಏನೋ ಒಂದು ಬೇಕಾದಂಥ ಮಾತುಗಳು ಮಾತಾಡ್ತಾರೆ. ಬಟ್ ಇದಕ್ಕೆ ಯಾರನ್ನ ಕೇಳೋದು ಏನಂತ ಗೊತ್ತಿಲ್ಲ. ತಹಶೀಲ್ದಾರ್ ಒಂದು ಹೇಳಿದ್ವಿ, CO ಹೇಳಿದ್ವಿ, EO ಹೇಳಿದ್ವಿ, PDOಗೆ ಲಿಖಿತವಾಗಿ ಕೊಟ್ಟಿದ್ದೀವಿ. ನಾವು ಅದು ಕೊಟ್ಟಿದ್ದು ಎಲ್ಲ ಹಿಡಿದು ಯಾವುದೇ ಕಾಣ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ಒಟ್ನಲ್ಲಿ ರಾಜ್ಯ ಕಾಲುವೆಯಲ್ಲಿ ಕೊಳೆತ ಕೋಳಿ ತ್ಯಾಜ್ಯದ ದುರ್ವಾಸನೆಯಿಂದ ಅನೈರ್ಮಲ್ಯ ಹೆಚ್ಚಾಗ್ತಾ ಇದೆ. ಅನೈರ್ಮಲ್ಯದಿಂದ ಸ್ಥಳೀಯರು ಅನಾರೋಗ್ಯಕ್ಕೆ ತುತ್ತಾಗುವ ಮುನ್ನ ಗ್ರಾಮ ಪಂಚಾಯಿತಿ PDO ಮತ್ತು ತಾಲೂಕು ಪಂಚಾಯಿತಿ EO ತಕ್ಷಣ ಕ್ರಮ ಕೈಗೊಳ್ಳಬೇಕಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.